ಆತ್ಮೀಯ ಭಗವದ್ಭಕ್ತರೇ, ಅನ್ನ ಬ್ರಹ್ಮ ಉಡುಪಿ ಕೃಷ್ಣನ ಕ್ಷೇತ್ರದಲ್ಲಿ ಚೂರ್ಣೋತ್ಸವ, ಮಧ್ವನವಮಿ, ಪರ್ಯಾಯ ಮಹೋತ್ಸವ, ಸುಬ್ರಹ್ಮಣ್ಯ ಷಷ್ಠಿ ಹಾಗೂ ಪ್ರಮುಖ ಸಂದರ್ಭದಲ್ಲಿ ತೆಂಗಿನ ಗರಿಗಳಿಂದ ಹೆಣೆದ ಸುಮಾರು 6 ಅಡಿ ಎತ್ತರದ 5 ಅಡಿ ವ್ಯಾಸದ ವೃತ್ತಾಕಾರದ ಆವರ್ಕ ನಿರ್ಮಿಸಿ ಅದರೊಳಗೆ ಅನ್ನವನ್ನು ತುಂಬಿಸಿಡುತ್ತಾರೆ. ಇದಕ್ಕೆ ಪಲ್ಲ ಎನ್ನುತ್ತಾರೆ. ಅನ್ನದ ರಾಶಿಯ ಮೇಲೆ ಹೂವು ಹಾಗೂ ಒಡೆಗಳಿಂದ ಸಿಂಗರಿಸಲಾಗುವುದು. ಪಕ್ಕದಲ್ಲೇ ಅನಾದಿ ಕಾಲದ ಬೃಹತ್ ಪಾತ್ರೆಗಳಾದ ರಾಮ ಲಕ್ಷ್ಮಣ ಕೊಪ್ಪರಿಗೆಯಲ್ಲಿ ಸಾರು ಹಾಗೂ ಭೂರಿ ಪಾಯಸವನ್ನು ಶೇಖರಿಸಿಡುತ್ತಾರೆ. ಇನ್ನೊಂದು ಬೃಹತ್ ಕೊಪ್ಪರಿಗೆಯಲ್ಲಿ ಕೆಲವೊಮ್ಮೆ ಮರದ ದೋಣಿಗಳಲ್ಲಿ ಗುಳ್ಳದ ಹುಳಿಯನ್ನು ತುಂಬಿಸಿಡಲಾಗುವುದು. ಕೃಷ್ಣ ಮುಖ್ಯ ಪ್ರಾಣದೇವರ ಪೂಜೆ ಮುಗಿದ ತಕ್ಷಣ ಪಲ್ಲಕ್ಕಿಯಲ್ಲಿ ಕೃಷ್ಣದೇವರ ಉತ್ಸವ ಪ್ರತಿಮೆ ಹಾಗೂ ಶ್ರೀ ಮಧ್ವಾಚಾರ್ಯರು ನೀಡಿದ ಅಕ್ಷಯ ಪಾತ್ರೆ ಮತ್ತು ಬೆಳ್ಳಿಯ ಸಟ್ಟುಗದೊಂದಿಗೆ ಯತಿಗಳು ವಾದ್ಯ ವೈವಿಧ್ಯ ಸಹಿತ ಸಂಭ್ರಮದೊಂದಿಗೆ ಮಠದ ಅಡುಗೆ ಶಾಲೆಗೆ ಚಿತ್ತೈಸುವರು. ಅನ್ನದ ರಾಶಿಯ ಮೇಲೆ ಆಚಾರ್ಯ ಮಧ್ವರು ಅನುಗ್ರಹಿಸಿದ ಬೆಳ್ಳಿಯ ಸಟ್ಟುಗ ಇರಿಸಿ ಭಕ್ಷ್ಯ ಭೋಜ್ಯ ಖಾದ್ಯಗಳಿಗೆ ತೀರ್ಥ ಸಂಪ್ರೋಕ್ಷಿಸಿ ದೇವರಿಗೆ ಹಾಗೂ ಅಕ್ಷಯ ಪಾತ್ರೆಗೆ ಮಂಗಳಾರತಿ ಬೆಳಗಿ ಅನ್ನರೂಪಿ ಭಗವಂತಗೆ ಆರತಿ ಎತ್ತುವರು. ಅನ್ನದಾನವು ಅಕ್ಷಯವಾಗಲಿ, ಸಮಸ್ತ ಭಕ್ತರಿಗೆ ಭಗವಂತನ ವಿಶೇಷ ಒಲವು ಹರಿದು ಬರಲಿ ಎನ್ನುವ ಉದ್ದೇಶದಿಂದ ಅಕ್ಷಯ ಪಾತ್ರೆಯ ಸಟ್ಟುಗವನ್ನು ಅನ್ನದ ಮೇಲಿರಿಸಿ ಪೂಜೆ ಸಲ್ಲಿಸಲಾಗುವುದು. ತದನಂತರ ಮಹಾ ಅನ್ನ ಸಂತರ್ಪಣೆ ಪ್ರಾರಂಭವಾಗುವುದು. ಹೀಗಾಗಿ ಅನ್ನ ಬ್ರಹ್ಮ ಉಡುಪಿಯ ಅನ್ನ ಪ್ರಸಾದಕ್ಕೆ ವಿಶೇಷ ಮಹತ್ವ. ಈ ಪರಿಯಲ್ಲಿ ಅನ್ನ ಬ್ರಹ್ಮನ ಸನ್ನಿಧಿಯ ವಿಶಿಷ್ಟ ಪಲ್ಲ ಪೂಜೆಯು ಭಗವಂತನ ಪಾದಕಮಲಗಳಿಗೆ ಅರ್ಪಣೆಯಾಗುವುದು. ಪ್ರೀತೋಸ್ತು. ಕೃಷ್ಣ ಪ್ರಭು.